ವ್ಯಾಯಾಮ ಮತ್ತು ಡಾಕ್ಟರ್ ಕರ್ಸೋನು ಚಿಕಿತ್ಸೆ ಮಾಡಿಸೋನು 7 ದಿವಸ. ಯಾಕಂದ್ರೆ ಮನುಷ್ಯನ ಶರೀರ ಸೆರೆ ಕುಡಿದು ಅದಕ್ಕೆ ಅಡಾಪ್ಟ್ ಆಗಿರ್ತೈತಿ. ಒಮ್ಮೆ ಬಿಡಿಸಿದ ಕೂಡಲೇ ಇದಾಕೈತಿ. ಅವ್ರಿಗೆ ಒಂದು 7 ದಿವಸ ಸೆರೆದ ಬದ್ದಲ್ಲ ನಂದು ಬಿಡಿಸುವಂತ ಒಂದು ಔಷಧಗಳದಾವ. ಅವನ್ನೆಲ್ಲ ನಾನು 20 ವರ್ಷ ಪೊಲೀಸ್ ನೌಕರಿ ಒಳಗೆ ಯಾರು ಸೆರೆ ಕುಡಿದು ಗಂಡ ಐತಿ ಜಗಳ ಸ್ಟೇಷನ್ಗೆ ಬಂದಿರ್ತಾರ ಅಂಥವ್ರು 135 ಮಂದಿಗೆ ನಾ ಸ್ವಂತ ರೊಕ್ಕ ಕೊಟ್ಟು ಬಿಡಿಸಿನಿ. ಸುಮಾರು 35 ಜನ ಕಾಯಂ ಕುಡಿದು ಬಿಟ್ಟಾರ. ಇವತ್ತು ನಮ್ಮ ಮನೆಗೆ ಬಂದು ಹೇಳೋಕ್ಕಾರ ಸಾಹೇಬ್ರು ನಮ್ಮ ಮನೆಗೆ ಮೆಟ್ಟಿಗಿದ್ದೆ ಅಂತೇಳಿ. ಅದಕ್ಕೆ ನಾ ಹೇಳೋದು ಎಲ್ಲರಿಗೂ ಹೇಳೋದೇನಂದ್ರೆ ಎಲ್ಲಿದಾರ ದಯವಿಟ್ಟು ಲಿಸ್ಟ್ ಅಟ್ಟ ಕೊಡ್ರಿ. ಅವು ಬರ್ಲಿಕ್ಕಂದ್ರೆ ಮನೆಗೆ ಬಂದು ಕರ್ಕೊಂಡ್ಬರೋದು ನಾವು ಮಾಡ್ತೀವಿ. ಇಂಥವ್ ನಮ್ಮ ಮನ್ಯಾಗ ಹುಡುಗ ಕುಡಿತಾನ ಅವ್ನು ಬಿಡಿಸ್ರ ಅಂತೇಳಿ ಹೆಸರು ಅಟ್ಟ ಬರ್ಸ್ರಿ. ಆ ಮುಂದಿನ ವ್ಯವಸ್ಥೆ ಮಾಡ್ತೀವಿ. ಅದು ಅವರಿಗೆ ನಮ್ಮ ಅರ್ಕಡಿ ಮಾಧವ ಬರ್ತಾನೆ. ಈಗ ಒಂದು ಸ್ಕುಟ್ಟ ಬಿಡೋಣ ಎಲ್ಲರೂ ಕೂಡ ಒಂದು ನಿರ್ರಾಮ ಆಗಲಿ. ಅದರಿಂದ ಒಟ್ಟ ಒಂದು ಮಾಡೋತರ ದಯವಿಟ್ಟು ನನಗೆ ತಿಳಿಸ್ರಿ. ಎಲ್ಲಿ ಹೋಗ್ಬೇಡ್ರಿ. ನಾವು ಎಲ್ಲಿದ್ದೀವೋ ಅಲ್ಲೇ ಕರ್ಸೋಣ. ಯಾರು ಹೊರಗೆ ಹೋಗೋದು ಬೇಡ, ಇಲ್ಲೇ ಕರ್ಸೋಣ. ಇಲ್ಲ ಅದಕ್ಕೆ ಹೇಳೈತೆ ಇಲ್ರಿ ಆಮೇಲೆ ನಿಮ್ಗೆಲ್ಲ ಇನ್ನೂ ಗೊತ್ತಿರಲಿ ಅಜಯ್ ಒಟ್ಟ 4 ಯೋಜನೆಗಳು ಸರ್ಕಾರದವ್ರು ಮಾಡಿರ್ತಾರ. ಒಂದು ಬಸ್ ಫ್ರೀ ಮಾಡ್ಯಾರ, ಗೃಹಲಕ್ಷ್ಮಿ ಕೊಟ್ಟಾರ, 3ನೇದು ಕರೆಂಟ್ ಫ್ರೀ ಕೊಟ್ಟಾರ. ಇದು ಬರೀ 4. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗೈತೆ. ಎಷ್ಟು ರೊಕ್ಕ ತಿಂತಾರ ರಾಜಕಾರಣಿ ಅಂದ್ರೆ ಒಂದು ಅರ್ಥ ಮಾಡ್ಕೊಡ್ರಿ. ಒಬ್ಬ ರೈತ ಜೀವನ ಪೂರ್ತಿ ದುಡಿದ್ರೆ ಯಾರ ಅಕೌಂಟ್ನಾಗ 5 ಲಕ್ಷ ರೂಪಾಯಿ ಇಡಾಕಾಗತ್ತ. ಒಬ್ಬ ದುಡಿಯೋ ಹಗಲಿ ರಾತ್ರಿ ಸಂಚಾರಕ್ಕೆ ದುಡಿದು 2 ಹೊತ್ತು ದುಡಿತಾನಂದ್ರು ಅಕೌಂಟ್ನಾಗ 10,000 ರೂಪಾಯಿ ಇಡಾಕಾಗತ್ತ. ಆದ್ರೆ ಒಬ್ಬ MLA ಆದಂದ್ರೆ 1,000 ಕೋಟಿ 5,000 ಕೋಟಿ 10,000 ಕೋಟಿ ಮಾಡಾಕತ್ತಾರ. ವ್ಯವಸ್ಥೆ ಹಾಳಾಗಿ ಹೋಗೈತಿ. ನಿಮ್ಮ ತಲೆಯಾಗ ಏನಾದ್ರು ಸೆರೆದಿಂದ ರೊಕ್ಕ ಕುರಾಜಿತ್ ಅನ್ನೋದಿದ್ರೆ ಅದನ್ನ ತೆಗೆದು ಬಿಡ್ರಿ. ನಾವು ಈಗಾಗಲೇ ಒಂದು 2 ತಿಂಗಳ